ವಿಧಾನಸಭೆಯಲ್ಲಿ ಬಿಜೆಪಿ ಶಾಸಕರ ಅಮಾನತು ವಿಚಾರದಲ್ಲಿ ಬಿಜೆಪಿ ಆಕ್ರೋಶ ಮುಂದುವರೆದಿದೆ. ಅಶೋಕ್ ಅವರು ಒಂದಿಷ್ಟು ಸವಾಲು ಹಾಕಿದ್ದಾರೆ. ಇನ್ನೊಂದು ಕಡೆಗೆ ಖಾದರ್ ಅವರು ಹಿಂದಿನ ಸ್ಪೀಕರ್ಗಳು ಕಠಿಣ ಕ್ರಮ ಕೈಗೊಳ್ಳೋದ ಕಾರಣ ಹಿಂಗೆಲ್ಲ ಇದೆ, ಅವ್ರಿಗೆ ಧೈರ್ಯ ಇರಲಿಲ್ಲ, ನನಗೆ ಧೈರ್ಯ ಇದೆ, ಅದಕ್ಕೆ ಸಸ್ಪೆಂಡ್ ಮಾಡಿದ್ದೀನಿ, ಮುಂದೆ ಹಿಂಗೆ ಮಾಡಿದ್ರೆ ವಜಾ ಮಾಡ್ತೀನಿ ಅಂತೆಲ್ಲ ಸ್ಪೀಕರ್ ಅವರು ಹೇಳಿದ್ದಾರೆ. ಸ್ಪೀಕರ್ ಈಸ್ ಅಟ್ರಾಶಿಯಸ್ಲಿ ರಾಂಗ್. ಯಾಕೆ ಸರ್? ಇಫ್ ಯು ಆರ್ ಅನ್ಫಿಟ್ ಟು ರನ್ ಆಸ್ ಎ ಸ್ಪೀಕರ್ ದೆನ್ ಯು ಶುಡ್ ರಿಸೈನ್ ಅಂಡ್ ಗೆಟ್ ಔಟ್. ನಿಮಗೆ ಮಂತ್ರಿ ಆಗಬೇಕು ಅಂತ ಆಸೆ ಇದ್ದರೆ ನಿಮ್ಮ ಹೈಕಮಾಂಡ್ ಹತ್ರ ಹೋಗಿ ಮಂತ್ರಿ ಆಗಕ್ಕೆ ಕೇಳ್ಕೊಳ್ಳಿ. ಸದನ ನಡೆಸೋ ರೀತಿ ಅಲ್ಲ ಇದು. ದಿಸ್ ಇಸ್ ನಾಟ್ ದ ವೇ. ಸದನದ ನಾಯಕರಾಗಿ ಕೂತಿರೋಂಥ ಮುಖ್ಯಮಂತ್ರಿಗಳು ಏನು ಮಾಡ್ತಿದ್ರಿ? ಕಳ್ಳಕಬ್ಜ ತಿಂತಿದ್ದೀರಾ ಮುಖ್ಯಮಂತ್ರಿಗಳು? ನಾಚಿಕೆ ಆಗಲ್ಲ ಸಿ ಎಂಗೆ? ಇಸ್ ದಿಸ್ ದ ವೇ ಎ ಸ್ಪೀಕರ್ ಶುಡ್ ಬಿ ಅಲೌಡ್ ಟು ಯೂಸ್ ಹಿಸ್ ಪವರ್? ಹೂ ಗೇವ್ ಇಮ್ ದಿಸ್ ಡಿಕ್ಟೇಟರ್ ಪವರ್ನ ಈ ಸ್ಪೀಕರ್ಗೆ? ಯಾರು ಕೊಟ್ಟವ್ರು ಈ ಸ್ಪೀಕರ್ಗೆ ಈ ನಿರಂಕುಶವಾದಂತಹ, ಅಂಕುಶವೇ ಇಲ್ಲದಂತಹ, ಅಂಕೆಯೇ ಇಲ್ಲದಂತಹ ಅಧಿಕಾರವನ್ನು ಕೊಟ್ಟವ್ರು ಯಾರು ಈ ಸ್ಪೀಕರ್ಗೆ? ಸ್ಪೀಕರ್ಗಲ್ಲ ಪವರು, ಸದನ ಸ್ಪೀಕರ್ ಕೊಟ್ಟಿರೋ ಪವರ್ ಅದು. ಹಿ ಈಸ್ ನಾಟ್ ಅಬೌವ್ ಸದನ. ಸ್ಪೀಕರ್ ಪೀಠವೇ ಅತಿ ದೊಡ್ಡದು. ಏನು ಅತಿ ದೊಡ್ಡದು? ಮೇಲೆ ಕೂತಿದ್ದೀರಿ ಆರಡಿ ಮೇಲಕ್ಕೆ ಅಂತನ. ಐ ನೆವರ್ ಥಾಟ್ ಖಾದರ್ ವಿಲ್ ಆಕ್ಟ್ ಲೈಕ್ ದಿಸ್. ಸ್ಯಾಡ್. ಅವಕಾಶ ಇಲ್ವಾ ಸರ್? 6 ತಿಂಗಳು ಇದೆ. 6 ತಿಂಗಳು ಮಾಡಿರುವಂಥ ಮಿಸ್ಟರ್ ಖಾದರ್ ಸ್ಪೀಕರ್ ನಾಳೆ ಬಿಜೆಪಿ ಇದೊಂದು ಸ್ಪೀಕರ್ ಬಂದಾಗ ನಿಮ್ಮ ಕಾಂಗ್ರೆಸ್ ಪಕ್ಷದ 26 ಶಾಸಕರನ್ನ 5 ವರ್ಷಕ್ಕೆ ಮಾಡಿದ್ರೆ ಹೇಗಿರುತ್ತೆ? ಇದು ಸದನ ನಡೆಸೋ ರೀತಿ ಏನ್ರಿ? ನನಗೆ ಧೈರ್ಯ ಇತ್ತು, ನನಗೆ ಏನು ನೀವೇನು ಮಹಾಸೇನಾ ದಂಡನಾಯಕ, ಗನ್ನು ಪಿಸ್ತೂಲು ಹಿಡ್ಕೊಂಡು ಧೈರ್ಯ ಇದೆ ಅಂತ ಯುದ್ಧಕ್ಕೆ ಹೋಗೋಕ್ಕೆ? ಆರ್ ಯು ಕನ್ಸಿಡರಿಂಗ್ ಅಸೆಂಬ್ಲಿ ಆಸ್ ಎ ವಾರ್ ಫೀಲ್ಡ್ ಆರ್ ವಾಟ್ ಟೈಪ್ ಆಫ್ ಎ ಸ್ಪೀಕರ್ ಯು ಆರ್? ಕರೆಸಿ ಸಮಾಧಾನ. ಆ ಸದನಕ್ಕೆ ಮಾಡುವುದು ಅಥವಾ ಆ ದಿನಗಳಿಗೆ ಮಾಡುವುದು ಮಾಡಬೇಕು, ಮಾಡಿ. ನಾ ಬೇಡ ಅಂದಿಲ್ಲ. 6 ತಿಂಗಳು ಮಾಡ್ಬಿಡ್ತೀನಿ ಅಂದರೆ ನಿಮ್ಮ ತಾತನ ಮನೆ ಆಸ್ತಿನ ಅದಂಗಾರೆ. ನಾಳೆ ಇನ್ನೊಬ್ಬ ಸ್ಪೀಕರ್ ಬಂದು ಒಬ್ಬ ಅಪೋಸಿಷನ್ ಲೀಡರ್ MLAಗಳನ್ನು 25 ಜನನ 5 ವರ್ಷಕ್ಕೂ ಮಾಡಿದ್ರೆ ಏನಾಗತ್ತೆ? ಏನ್ರಿ ಆಗತ್ತೆ? ಪವರ್ ಇದೆ, ನಾನು ಮಾಡ್ಕೊಳ್ತೀನಿ ಅಂತ ಹೇಳಿ. ವಾಟ್ ಟೈಪ್ ಆಫ್ ಎ ಸ್ಪೀಕರ್? ರೀಕನ್ಸಿಡರ್ ಇಟ್, ಕಾಲ್ ದೆಮ್ ಫಾರ್ ಅ ಮೀಟಿಂಗ್. ಬಟ್ ಅದನ್ನ ಮತ್ತೆ ಸದನನೇ ಕರಿಬೇಕಾಗುತ್ತೆ. ಸ್ಪೀಕರ್ ಕರೀರಿ ಫಸ್ಟ್. ಹೌಸ್ ನಡೆಸೋ ರೀತಿನ ಇದು? ಎಸ್. ಮಹಾರಾಷ್ಟ್ರದಲ್ಲಿ ಬುಲ್ಡೋಸರ್ ಸದನದಿಂದಲೇ ವಜಾ ಮಾಡ್ತೀನಿ ಅಂತ. ವಜಾ ಮಾಡಕ್ಕೆ ಏನ್ರಿ? ನೀನು ಎಲೆಕ್ಟ್ ಮಾಡಿದ್ದು, ಜನ ಎಲೆಕ್ಟ್ ಮಾಡಿರೋದು, ಕಳಿಸಿರೋದು ಅವ್ರನ್ನಲ್ಲಿಗೆ. ಕೋರ್ಟ್ಗೆ ಹೋಗ್ತಾರೆ, ಮತ್ತೆ ಸದನದ ಅಧಿಕಾರವನ್ನು ಕೋರ್ಟ್ಗೆ ಕೊಡಿ. ನಾಚಿಗೆಟ್ಟವರು ಲೆಜಿಸ್ಲೇಚರ್ ಜುಡಿಷಿಯರಿ ಡಿಫರೆನ್ಸ್ ತಗೊಂಡು ಪವರ್ನಲ್ಲಿ ಕೊಡೋದು, ಒದಸ್ಕೊಂಬರೋದು ಅಲ್ಲಿಂದ. ಯಾವನ್ರಿ ನಿಮಗೆ ಮಂತ್ರಿ ಆಗಬೇಕು ಅಂತ ಆಸೆ ಇದ್ದರೆ ನಿಮ್ಮ ಹೈಕಮಾಂಡ್ ಕೇಳಿ ಮಂತ್ರಿ ಆಗ್ರಿ. ಆ ಕೋಪನ ಯಾರ್ಯಾರ ಮೇಲೆ? ಸದನದ ಮೇಲೆ ಅಲ್ಲ, ಅವ್ರ ಮೇಲೆ ಕ್ರಮ ತಗೊಳ್ಳಿ. ಹೇಗಿರಬೇಕು ಕ್ರಮ? ಸ್ಪೀಕರ್ ಆದವನು ಏನು ತಲವಾರು ಕತ್ತಿ ಪತ್ತಿ ಹಿಡ್ಕೊಂಡು ಬರೋದಲ್ಲ, ಕತ್ತರಿಸ್ಬಿಡ್ತೀನಿ ಅಂತ ಬರೋದಲ್ಲ. ಪಾಠ ಹೇಳೋ ಶಿಸ್ತುಬದ್ಧವಾಗಿ ಕ್ಯಾರೆಟ್ ಅಂಡ್ ಸ್ಟಿಕ್ ಮೆಥಡ್. ಎಸ್. ಮಹಾರಾಷ್ಟ್ರದಲ್ಲಿ ಬುಲ್ಡೋಸರ್ ಪಾಲಿಟಿಕ್ಸ್ ನಡೆದಿದೆ. ನಾಗ್ಪುರದಲ್ಲಿ ಕೋಮು ಗಲಭೆಗೆ ಪ್ರಚೋದನೆ ನೀಡಿದ ಪ್ರಮುಖ ಆರೋಪಿ ಫಹೀಂ ಖಾನ್ನ ಮನೆ ಮತ್ತು ಇತರೆ ಕಟ್ಟಡಗಳ ಮೇಲೆ ಮಹಾರಾಷ್ಟ್ರ ಸರ್ಕಾರ ಇವತ್ತು ಬೆಳಗ್ಗೆ ಬುಲ್ಡೋಸರ್ ಹರಿಸಿದೆ. ಫಹೀಂ ಖಾನ್ ಅಕ್ರಮವಾಗಿ ನಿರ್ಮಾಣ ಮಾಡಿದ್ದಾನೆ. ಈಗಾಗಲೇ ನಾಗ್ಪುರ ಪಾಲಿಕೆ ನೋಟಿಸ್ ಅನ್ನು ಕೊಟ್ಟಿತ್ತು. ಇದೀಗ ಬುಲ್ಡೋಸರ್ ಹರಿಸಿ ಎಲ್ಲವನ್ನ ನೆಲಸಮ ಮಾಡಿದ್ದೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಈ ಮಧ್ಯೆ ಮಹಾರಾಷ್ಟ್ರ ಸರ್ಕಾರದ ಬುಲ್ಡೋಸರ್ ಆಪರೇಷನ್ ಅನ್ನ ಯತ್ನಾಳ್ ಸ್ವಾಗತಿಸಿದ್ದಾರೆ. ಈ ಬುಲ್ಡೋಜರ್ ರೀತಿಯಲ್ಲಿ ಮಾಡ್ತಾರೆ, ಹೊಡೆದಾಕ್ಲಿ ಬಿಡ್ರಿ, ಜನರ ಮಧ್ಯೆ ಕೊಡ್ತಿರ್ತಾರೆ. ಇನ್ನು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಕುನಾಲ್ ಕಮ್ರಾ ಈಗ ವಿವಾದವನ್ನು ಮೈಮೇಲೆ ಎಳ್ಕೊಂಡಿರೋದು. ಮುಂಬೈನ ಕ್ಲಬ್ ಒಂದರಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಏಕನಾಥ್ ಶಿಂದೆ ವಿರುದ್ಧ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉದ್ಧವ್ ಠಾಕ್ರೆ ಬೆನ್ನಿಗೆ ಇರಿದಂತಹ ದ್ರೋಹಿ ಅಂತ ವ್ಯಾಖ್ಯಾನ ಮಾಡಿದ್ರು. ಇದು ಆಕ್ರೋಶಕ್ಕೆ ಕಾರಣ ಆಯಿತು. ಕಮ್ರಾ ಕ್ಷಮೆ ಕೇಳಬೇಕು ಅಂತ ಸಿಎಂ ಫಡ್ನವೀಸ್ ಒತ್ತಾಯಿಸಿದ್ದಾರೆ. ಇನ್ನೊಂದು ಕಡೆಗೆ ಇದು ರಾವತ್ ಮತ್ತು ಆದಿತ್ಯ ಠಾಕ್ರೆ ಅವ್ರ ಹಿಂದೆ ಇರೋದು ಅಂತ ಆರೋಪ ಬರ್ತಾ ಇದೆ. ಕಮ್ರಾ ಶೋ ಆಯೋಜಿಸಿದ ಕ್ಲಬ್ ಅನ್ನು ಅಕ್ರಮವಾಗಿ ನಿರ್ಮಿಸಲಾಗಿದೆ ಅನ್ನೋ ನಿರ್ಧಾರಕ್ಕೆ ಬಂದಿರುವಂತಹ ಬಿಎಂಸಿ ಕ್ಲಬ್ ಮೇಲೆ ಬುಲ್ಡೋಜರ್ ಅನ್ನು ಹರಿಸಿಬಿಟ್ಟಿದೆ. ನನ್ನ ಹೇಳಿಕೆ ನಾನು ಬದ್ಧ ಅಂತ ಇನ್ನೂ ಹೇಳ್ತಾರೆ. ಹಾ ಸರ್, ಈ ಪಾರ್ಟಿ ಈಸ್ ಬೇಸಿಕಲಿ ಆಂಟಿ ಬಿಜೆಪಿ. ಹೌದು, ಅಷ್ಟೇ. ಎಸ್, ಅವಾಗ ಹೋಗಿ ಅಷ್ಟೇ ಇನ್ನೇನು ಕೇಳಬೇಡಿ. ಆಂಟಿ ಬಿಜೆಪಿ. ಈಸ್ ಐದರ್ ಪ್ರೋ ಲೆಫ್ಟ್ ಆರ್ ಕಾಂಗ್ರೆಸ್. ಈಗ ಕಾಂಗ್ರೆಸ್ಸಿನ ಮುದ್ದಿನ ಕೂಸಾಗಿ ಬೆನ್ನುಮೂಳೆಯನ್ನ ಬಗ್ಗಿಸಿ ನಿಂತಿರೋ ಉದ್ಧವ್ ಠಾಕ್ರೆಯು ಹೊಸ ಪ್ರೀತಿಯ ಮಗು. ಇವರಿಗೆ ಯಾರಾದ್ರೊಬ್ಬರು ಬೇಕಿತ್ತು, ತಗೊಂಡು ಮಾಡಿದ್ದಾರೆ. ಇದು ಜೋಕ್ ಅಂತೆ. ಯಾವನಪ್ಪ ಈ ಮಹಾಪುರುಷನಿಗೆ ಇದನ್ನು ಜೋಕ್ ಅಂತ ಕರೆದವನು? ಇದು ಜೋಕ್. ನನಗೇನು ನಗು ಬರಲಿಲ್ಲಪ್ಪ ಅದರಲ್ಲಿ. ಅದು ಜೋಕ್, ಅದು ಸ್ಟ್ಯಾಂಡ್ ಅಪ್ ಕಾಮಿಡಿನ. ಇದು ಕಾಮಿಡಿ ಆಗಿಬಿಟ್ರೆ ಕಾಮಿಡಿ ನಿಲ್ಲಿಸ್ಬಿಡೋದು ಒಳ್ಳೇದಪ್ಪ. ಎಲ್ಲ ಕಾಮಿಡಿಯನ್ಸುವೆ ವಿಷ ತಗೊಂಡು ಸಾಯೋದು ಬೆಟ್ರು. ಇದು ಕಾಮಿಡಿ ಆಗಿದ್ರೆ
ಇದು ಕಾಮಿಡಿನ? ಇಟ್ಸ್ ಅ ಪ್ಯೂರ್ ಪೊಲಿಟಿಕಲ್ ಸ್ಟೇಟ್ಮೆಂಟ್, ಅದ್ರಲ್ಲಿ ಅನುಮಾನನೇ ಬೇಕಿಲ್ಲ. ಅಲ್ಲ, ಅಷ್ಟೊಂದು ಇದ್ರೆ All right. ರಾಜಕೀಯಕ್ಕೆ ಬರಬೇಕಲ್ಲ. ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಕ್ಕೆ ಅವ್ರಿಗೆ ಹಕ್ಕಿಲ್ವಾ? ಇದೆ, ಮಾಡ್ಲಿ. ಯಾವನ್ ಬೇಡ ಅಂದಿರೋನು? ಕಾಮಿಡಿ ಹೆಸರಲ್ಲಿ ಮಾಡಬೇಡ, ಅದಕ್ಕೆ ಅವಮಾನ ಮಾಡಿ. ಪೊಲಿಟಿಕಲ್ ಸ್ಟೇಟ್ಮೆಂಟ್ ಹೆಸರಲ್ಲೇ ಮಾಡು. ಅವನು ಟ್ರೈಟರ್ ಅಂತಾನೆ ಹೇಳು. ರಿವರ್ಸ್ ಪ್ರಶ್ನೆ ಬೇರೆಯವ್ರು ಕೇಳುತ್ತಾರೆ. ಹಿಂದೂ ಸಮ್ರಾಟ್ ಅಂತ ಕರ್ಕೊಂಡು ಹಿಂದೂ ಅಸ್ಮಿತೆಯ ಹೆಸರಿನಲ್ಲಿ ಪಕ್ಷವನ್ನು ಕಟ್ಟಿ ಬಂದಂತಹ ಬಾಳಾ ಠಾಕ್ರೆಗೆ ಅವ್ರ ಮಗ ಉದ್ಧವ್ ಠಾಕ್ರೆ ಬೆನ್ನಕ್ಕೆ ಚೂರಿ ಹಾಕಿದ್ದಲ್ವಾ? ಅವ್ನು ಟ್ರೈಟರ್ ಅಲ್ವಾ? ಎಕ್ಸಾಕ್ಟ್ಲಿ, ಅವ್ನು ಟ್ರೈಟರ್ ಅಲ್ವಾ? ಹಾಗಾರೆ ವೈ ನಾಟ್? ಇವನ್ ಚೂರಿ Why not? ಹಾಕಿದಂಗೆ ಹಾಕಿದಂಗೆ. ಏಕನಾಥ್ ಶಿಂದೆ ಉದ್ಧವ್ ಠಾಕ್ರೆಗೆ ಚೂರಿ ಹಾಕಿದ್ರು ಅನ್ನೋದೇ ಆದ್ರೆ, ಮೂಲ ತಂದೆಯ ಸಿದ್ಧಾಂತಕ್ಕೆ ಚೂರಿ ಹಾಕಿದ್ದ ಉದ್ಧವ್ ಠಾಕ್ರೆ ಏನಂತ ಕರಿಬೇಕು? ಅದ್ಯಾಕೆ ಕಾಣಿಸಲ್ಲ? ಅದೇ ಕಾಣಲ್ಲ. ಕಮ್ರಾ ಪಮ್ರಾ ಮಮ್ರಾಗೆ ಯಾಕೆ ಕಾಣಲ್ವಂತೆ? ಅದು ಕಾಣಲ್ಲ. ನಂಬರ್ 1. ನಂಬರ್ 2, ಆಲ್ ರೈಟ್, ಏಕನಾಥ್ ಶಿಂದೆ ಇಸ್ ಎ ಟ್ರೈಟರ್, ನೋ ಡೌಟ್ ಅಪ್ಪ. ಅದನ್ನು ಡಿಸೈಡ್ ಮಾಡವನು ಯಾವನಯ್ಯ? ಜನ ಇಡಿಯಟ್ ಕಮ್ರಾ ಅಂತೆ, ಸ್ಟ್ಯಾಂಡಪ್ ಕಾಮಿಡಿ ಅಂತೆ. ಯಾವ ಕಾಮಿಡಿ ಇದು? ತಲೆ ಯಾರೇ ಸ್ಟ್ಯಾಂಡ್ ಮಾಡಿ ತೀರ್ಮಾನ ಮಾಡೋದು ಇದನ್ನ ಡೆಮಾಕ್ರಸಿನಲ್ಲಿ? ಚೆನ್ನಾಗಿ ಮಾಡಬೇಕು. ವಾಟ್ ಹ್ಯಾವ್ ದೇ ಡಿಸೈಡೆಡ್? ವಾಪಸ್ ಕೊಟ್ಟರು ಅಧಿಕಾರ. ವಾಟ್ ಹ್ಯಾವ್ ದೇ ಡಿಸೈಡೆಡ್? ಬಾಯಿ ಮುಚ್ಕೊಂಡಿರೋದು ಕಲ್ತ್ಕೋಬೇಕು ಅಂತ ಟೈಮಲ್ಲಿ. ಫ್ರಸ್ಟ್ರೇಷನ್ ಎಲ್ಲ ಅಷ್ಟೇ. ಎಸ್. ದೆಹಲಿ ಹೈಕೋರ್ಟ್ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಮನೆಯಲ್ಲಿ ಹಣ ಪತ್ತೆ ಆರೋಪ ರಾಷ್ಟ್ರಮಟ್ಟದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಈ ಹಿನ್ನೆಲೆಯಲ್ಲಿ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರನ್ನು ಕೋರ್ಟ್ ಕರ್ತವ್ಯಗಳಿಂದ ದೂರ ಇರಿಸಿ ದೆಹಲಿ ಹೈಕೋರ್ಟ್ ರಿಜಿಸ್ಟ್ರಾರ್ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಅಲಹಾಬಾದ್ ಹೈಕೋರ್ಟ್ ವಕೀಲರ ತೀವ್ರ ವಿರೋಧದ ನಡುವೆಯೂ ಜಸ್ಟಿಸ್ ಯಶವಂತ್ ವರ್ಮಾರನ್ನ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗ ಮಾಡಲು ಕೊಲಿಜಿಯಂ ಶಿಫಾರಸು ಮಾಡಿದೆ. ಕೇಂದ್ರದ ಅನುಮೋದನೆ ಬಳಿಕ ಇದು ಜಾರಿಗೆ ಬರುತ್ತೆ. ಈ ಮಧ್ಯೆ ಇದೇ ಪ್ರಕರಣ ಸಂಬಂಧ ಗೃಹ ಸಚಿವರು ಮತ್ತು ಕೇಂದ್ರ ಕಾನೂನು ಮಂತ್ರಿಗಳು ಚರ್ಚೆ ನಡೆಸಿದ್ದಾರೆ. ತನಿಖಾ ಸಮಿತಿ ವರದಿ ಕೊಡ್ಲಿ, ಆಮೇಲೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಮನೆಯಲ್ಲಿ ಕಾಂಪೌಂಡ್ ಒಳಗಡೆ ಸ್ಟೋರ್ ರೂಮ್ ಏನೋ ಒಂದಿದೆ, ಅದರಲ್ಲಿ ನೋಟ್ಸ್ ಸುಟ್ಟಿರೋದೆಲ್ಲ ಇದೆ, ಸಿಕ್ಕಿದೆ. ಸರಿ, ಅದನ್ನೇ ಆಧಾರ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಕೊಲಿಜಿಯಮ್ಮು ಅವ್ರ ಮೇಲೆ ಕ್ರಮ ತಗೋಬೇಕು ಅನ್ನೋ ಒಂಥರ ಆಲೋಚನೆಯ ರೀತಿಯ ಭಾಗವಾಗಿ ವಾಪಸ್ ಅವ್ರನ್ನ ಅಲಹಾಬಾದ್ ಕೋರ್ಟ್ಗೆ ಹಾಕ್ತೀನಿ. ಅದು ಓಕೆನಾ? ಇಲ್ಲಿ ಸಲ್ತಿದ್ದವ್ರು ಅಲ್ಲಿ ಸರಿನಾ? ಹಂಗಾರ ಅವರು ವರ್ಗಾವಣೆ ನ್ಯಾಯಾಲಯ ಬೇರೆ ಯಾರ್ದಾರು ಕೇಸಲ್ಲಿ ನೀವು ಮುಂದೆ ಬಂದ್ರೆ ಇದನ್ನು ಒಪ್ಕೋತೀರಾ? ವರ್ಗಾವಣೆ ಹೆಂಗ್ ಪನಿಷ್ಮೆಂಟ್ ಆಗುತ್ತೆ ಅಂತ ಒಪ್ಕೋತೀರಾ ಈಗ ನೀವು? ಇಟ್ಸ್ ವೆರಿ ಅನ್ಫೇರ್. ಡಿರೋಸ್ಟರ್ ಮಾಡಿದ್ದಾರೆ. ಡಿರೋಸ್ಟರ್ ಅಲ್ಲೇ ಇಡೀ ಸ್ವಲ್ಪ ದಿನ ಬೇಕಾದ್ರೆ, ಒಂದು 15 ದಿನ, ನಾವು 1 ತಿಂಗಳು, 2 ತಿಂಗಳು, 3 ತಿಂಗಳು, 3 ಜನ ಘನತೆವೆತ್ತ ನ್ಯಾಯಮೂರ್ತಿಗಳ ಕಮಿಟಿ ಮಾಡಿದ್ದೀರಿ. ಅದೊಂದು ವರದಿ ಬರಲಿ, ಅದಾದ್ಮೇಲೆ ಮಾಡಿ. ಡಿರೋಸ್ಟರಿಂಗ್ ಆಫ್ ಜಡ್ಜಸ್ ಅನ್ನ, ಡಿರೋಸ್ಟರಿಂಗ್ ಅಂದರೆ ಅವರಿಗೆ ನ್ಯಾಯಾಂಗದ ಯಾವುದೇ ಕೆಲಸವನ್ನು ಕೊಡದಿರುವುದು ಅಂತ ಇಟ್ಕೊಳ್ಳಿ. ಯಾವುದೇ ಕೇಸು ಅವರ ಮುಂದೆ ಬಾರದಂತೆ ಮಾಡುವುದು, ಅವರು ಬೆಂಚಲ್ಲಿ ಪೀಠದಲ್ಲಿ ಆಸೀನರಾಗದಂತೆ ನೋಡಿಕೊಳ್ಳುವುದು, ಡಿರೋಸ್ಟರಿಂಗ್ ಬರಲಿ. ಇದೇನು ಫಸ್ಟ್ ಟೈಮ್ ಅಲ್ವಲ್ಲ ಡಿರೋಸ್ಟರಿಂಗ್ ಆಗ್ತಿರೋದು? ಅದನ್ನು ಅಲಹಾಬಾದ್ಗೆ ಆಗ್ತೀನಿ. ಅದು ಹೆಂಗಾಗತ್ತೆ? ಯಾವ ಹಂಸ ಕ್ಷೀರ ನ್ಯಾಯ ಇದು ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟ್ಗೆ? ಎಸ್.